ಕೊಡೋದಕ್ಕೆ. ಆಮೇಲೆ ಇನ್ನೊಂದು, ಈ ಸಿನಿಮಾ ಮೇನ್ ನನಗೆ ಈ ಪವನ್ ಹೇಳಿದ್ರಲ್ಲ 5 ನಿಮಿಷದಲ್ಲಿ ನನ್ನ ಕಥೆ ಒಪ್ಕೊಂಡ್ಬಿಟ್ಟೆ ಅಂತ. ರೀಸನ್, ನನಗೆ ಥ್ರೂ ಔಟ್ ಕಥೆನಲ್ಲಿ ನನಗೆ ಕಣ್ಮುಂದೆ ಇದ್ದಿದ್ದು ನನ್ನ ಮಗಳು. ಆ ಪಾತ್ರ ಇವ್ರು ಮಾಡಿದ್ದಾರೆ, ರಾಜ್ಞೆ ಅವರು. ನನಗೊಂದು ಮಗಳಿದ್ದಾಳೆ ಅನ್ನೋದು ಒಂದೇ ಒಂದು ಉದ್ದೇಶ ನಾನು ಈ ಸಿನಿಮಾ ಮಾಡಿರೋದು, ಬೇರೆ ಇನ್ನೇನೂ ಅಲ್ಲ. ಈ ಪರಿಸ್ಥಿತಿ ಏನಾದರೂ ನನ್ನ ಮನೆಯಲ್ಲಿ ನನ್ನ ಮಗಳಿಗಾದರೆ ನಾನು ಕಾನೂನನ್ನ ಕೈಗೆ ತಗೊಳ್ತೀನ? ನಾನು ಯಾವ ರೀತಿ ಹೋರಾಟ ಮಾಡ್ತೀನಿ? ಈಗ ಮಾತಾಡಬೇಕಾದ್ರೂ ಭಾವುಕ ಆಗ್ತೀನಿ, ಅಂದರೆ ಅಷ್ಟು ಕಿಚ್ಚಿದೆ ನನಗೆ ಆ ವಿಷಯದ ಬಗ್ಗೆ. There was always an activist inside you. ಈ ಫಿಲಂ ಮೂಲಕ, because you are reaching the president ಅಂತ ಹೇಳ್ತೀರಾ. ಸೊ ಅಲ್ಲ, ಅದೇ ಮಗಳನ್ನ ವಿಚಾರ, ಕಥೆ ಸ್ಟಾರ್ಟ್ ಆದಾಗ ಆ ಕಥೆನಲ್ಲಿ ಯಾವಾಗ ಒಂದು ತಾಯಿ ಒಂದು ಮಗು ಅನ್ನೋ ವಿಚಾರ ಬಂತಲ್ಲ, ಅದು ಗೊತ್ತಿಲ್ಲದೆ ಐ ವಾಸ್ ಸೋ ಮೆಸ್ಮರೈಸ್ಡ್. ಅದರಲ್ಲಿ ಅಷ್ಟು ಇನ್ವಾಲ್ವ್ ಆಗಿದೆ ಅಂದರೆ ನಾನು ಪವನ್ ಒಂದು 100-200 ಸಲ ಕಥೆ ಹೇಳಿರ್ಬೋದು, ಯಾರ್ಯಾರಿಗೋ ಕರ್ಕೊಂಡು ಹೋಗಿ ಹೇಳಿಸಿರ್ಬೋದು, ಏನೇನೋ ಮಾಡಿರ್ಬೋದು. ಪ್ರತಿ ಸಲ ಹತ್ತಿದ್ದೀನಿ ನಾನು, ಪ್ರತಿ ಸಲ ಎಡಿಟಿಂಗ್ ಟೇಬಲ್ನಲ್ಲಿ ಹತ್ತಿದ್ದೀನಿ, ಪ್ರತಿ ಸಲ ಸಿನಿಮಾ ಶೋ ಆಗಿದಾಗಲೂ ಹತ್ತಿದ್ದೀನಿ ನಾನು. ಓನ್ಲಿ ಒಂದು ಫ್ಯಾಕ್ಟರ್ ನನಗೆ ಮಗಳಿರೋದು. ಒಂದು ಚಿಕ್ಕ ಮಗುಗೆ, ಒಂದು ಹೆಣ್ಣಿಗೆ ಏನಾದರೂ ಒಂದು ಅತ್ಯಾಚಾರ ಆದರೆ ಏನಾಗ್ಬೋದು? ಆಮೇಲೆ ಅದಕ್ಕೆ ಸರಿಯಾದ ಟೈಮಲ್ಲಿ ನ್ಯಾಯ ಸಿಗದೆ ಇದ್ದಾಗ ನಾವು ಕಾನೂನಿಗೆ ತೊಟ್ಟರೆ ಮಾತ್ರ ನಾವು ಅಪರಾಧಿ. ಸೊಲ್ಯೂಷನ್ ಇವಾಗ ನಾವು ಬೈಕಲ್ಲಿ ಹೋಗ್ಬೇಕಾದ್ರೆ ಸರ್ಕಾರ ಹೇಳುತ್ತೆ ಹೆಲ್ಮೆಟ್ ಹಾಕೊಳ್ಳಿ ಅಂತ. ಅಷ್ಟು ಕಾಳಜಿ ಇದೆಯಲ್ಲ, ನಮ್ಮ ತಲೆ ಹೊಡೆದು ಹೋಗ್ಬಾರ್ದು, ಹೆಲ್ಮೆಟ್ ಹಾಕೊಳ್ಳಿ ಅಂತ. ಹೆಣ್ಮಕ್ಳಿಗೆ ರೇಪ್ ಆಗಬಾರ್ದು, ಚಿಕ್ಕ ಮಕ್ಕಳು ಕಿಡ್ನಾಪ್ ಆಗಬಾರ್ದು, ಚಿಕ್ಕ ಮಕ್ಕಳು ರೇಪ್ ಆಗಬಾರ್ದು ಅನ್ನೋದಕ್ಕೆ ಏನು ಮಾಡ್ತಾ ಇದ್ದೀರಾ? ಮೈ ಕ್ವಶನ್. ಆ ಕಾಳಜಿ ತೋರಿಸಿ, ಅದಕ್ಕೇನು ಲಾ ತರ್ತಾ ಇದ್ದೀರಾ? ಆದಮೇಲೆ ಜಸ್ಟಿಸ್ ಮಾಡೋದಕ್ಕೆ ನೀವು ಅದಕ್ಕೆ ಬಾಕ್ಸೋ ಆ್ಯಕ್ಟ್ ತರ್ತೀರಾ, ಅಥವಾ ಇನ್ನೊಂದು ರೇಪಿಗೆ ಇನ್ನೊಂದಷ್ಟು ಏನೋ ಪಾಯಿಂಟ್ಸ್ಗಳಿದ್ದಾವೆ, ಅದಕ್ಕೆ ಇಷ್ಟು ಪ್ರೂಫ್ ತೊಗೊಂಬನ್ನಿ, DNA ತೊಗೊಂಬನ್ನಿ, ಅದು ತೊಗೊಂಬನ್ನಿ, ಎಲ್ಲ ಲಾ ಪಾಯಿಂಟ್ಸ್ ಇದ್ದಾವೆ. ಆಗದೆ ಇರೋದಕ್ಕೆ ಏನು ಮಾಡ್ತಾ ಇದ್ದೀರಾ? ಅದಕ್ಕೆ ಯಾರು ಯುದ್ಧ ಸಾರಬೇಕು ಮೇಡಮ್? ಅಲ್ಲ, ಆಗದೆ ಇರೋದಕ್ಕೆ ಏನು ಮಾಡ್ಬೇಕು ಸರ್? ಒಬ್ಬ ಯೋಚನೆ ಮಾಡಬಾರ್ದು. ಒಂದು ಹೆಣ್ಣಿಗೆ ಕೆಟ್ಟ ದೃಷ್ಟಿಯಿಂದ ನೋಡೋದಾಗ್ಲಿ ಅಥವಾ ಅವಳ ಮುಟ್ಟೋದಾಗ್ಲಿ ಆ ಆಲೋಚನೆ ಮಾಡಬಾರ್ದು. ಆಗದೆ ಇರೋದಕ್ಕೆ ಏನು ಮಾಡ್ತೀರಾ ಸರ್? ಅದಕ್ಕೆ ಒಂದು ಪ್ರಿಕಾಷನರಿ, ಇವಾಗ ನೀವು ಹೆಲ್ಮೆಟ್ ಹೇಳ್ತೀರಾ, ಇನ್ನೊಂದೇನೋ ಸಾಕಷ್ಟು ಎಲ್ಲ ಪ್ರೊಟೆಕ್ಷನ್ಸು ಅದು ಇದೆಲ್ಲ ಹೇಳ್ತೀರಾ ವಿಚಾರಗಳು, ಅದಕ್ಕೆಲ್ಲ ನಿಮಗೆ ಮುಂಜಾಗ್ರತೆಗಳು ಇದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ಸರ್ಕಾರದಲ್ಲಿ, ಎಲ್ಲ ಕಡೆ. ಹೆಣ್ಣಿನ ರಕ್ಷಣೆ ಯಾವಾಗ ಗಾಂಧೀಜಿ ಯಾವುದೋ ಟೈಮಲ್ಲಿ ಹೇಳಿದರು, ಯಾವಾಗ ರಾತ್ರಿ 12 ಗಂಟೆ ಒಂದು ಹೆಣ್ಮಗಳು ಯಾವುದು ಭಯ ಇಲ್ಲದೆ ಬೀದಿನಲ್ಲಿ ಒಂಟಿಯಾಗಿ ಓಡಾಡ್ತಾಳೋ ಅವತ್ತು ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ. ಸಿಕ್ಕಿದೆಯಾ ಸರ್? ಕೇಳಿ, ಸಿಕ್ಕಿದೆಯಾ ಸರ್? ಹೋದವರಿಗೆ ಗೊತ್ತಿರುತ್ತೆ ಸರ್.